ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಟಿ ಯೂಟ್ಯೂಬ್ ಚಾನಲ್. ನಾನು ಪವನ್. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ದಿನಗಳಿಂದ ಸುದ್ದಿ ಇರಲಿಲ್ಲ, ಸೊ ಆ ಒಂದು ಕಾರಣಕ್ಕೆ ನಮ್ಮ ಚಾನಲ್ ಒಂದು ಬೆಂಕಿ ಇಡೋಣ ಅಂತ. ಏನಿಲ್ಲ, ಸಿಂಪಲ್ ಪವನ್ ಚಾಲೆಂಜಸ್ ಅಂದ್ಬಿಟ್ಟು ಹೊಸ ಕಾನ್ಸೆಪ್ಟ್ ಇದೆ ನಿಮ್ಮ ಜೊತೆ ಬಂದಿದ್ದೀನಿ. ಮೊದಲನೇ ನಮ್ಮ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತಾ ಇರುವಂತಹ ಗೆಸ್ಟ್ ಬಂದುಬಿಟ್ಟು ಮುಸ್ತಫಾ ಅಂದ್ಬಿಟ್ಟು. ಸೊ ನಾನೀಗ ನನ್ನ ಚಾನಲ್ಗೆ ಅವರು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಬ್ರೋ ಬನ್ನಿ, ಹೇಗಿದ್ದೀರಿ? ಸೊ ನನ್ನ ಮೊದಲನೇ ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ತಾ ಇರೋರು ಮುಸ್ತಫಾಣ. ಸೊ ಅಣ್ಣ ಆರಾಮಿದ್ದೀರಿ? ಸೊ ಇವತ್ತು ನಮ್ಮ ಜೊತೆ ಚಾಲೆಂಜ್ನ ಆಕ್ಸೆಪ್ಟ್ ಮಾಡೋದಕ್ಕೆ ಮುಸ್ತಫಾ ಇದ್ದಾರೆ. ಸೊ ಫಸ್ಟಿಗೆ ನನ್ನ ಒಂದು ಚಾಲೆಂಜ್ನ ಗೈಡ್ ಮತ್ತು ರೂಲ್ಸ್ನ ಹೇಳ್ಬಿಡ್ತೀನಿ. ಸಿಂಪಲ್, ನಾನು ಕೊಡೋ ಒಂದು ಚಾಲೆಂಜ್ನ ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದೆ? ರೆಡಿ ಇದೆ. ಸೊ ಖಂಡಿತವಾಗಲೂ ರೆಡಿ ಇದ್ದಾರೆ. ಹಾಗಾದರೆ ನಾನು ನಿಮಗೆ ಕೊಡುವಂಥ 2 ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತು ಅಂದರೆ ಎಪಿಸೋಡ್ 2 ಕೂಡ ನೀವು ಕಂಟಿನ್ಯೂ ಆಗಿ ಬರ್ತೀರಾ. ಸೊ ಫಸ್ಟ್ ಏನಂತ ಅಂದರೆ, ನೀವು ಪ್ರೆಸೆಂಟ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡಬೇಕು. ಆ ಅಕೌಂಟ್ ಓಪನ್ ಮಾಡಿದ್ನ ನಮ್ಮ ಯೂಸ್ ಅಥವಾ ಯಾರಾದರೂ ಆಗಿರಲಿ, ನೀವು ಅವ್ರ ಹತ್ರ ಮಿನಿಮಮ್ ನಾನು ಕೊಡೋ ನಿಮಗೆ 25 ಮಿನಿಟ್ಸ್ ನಾನು ನಿಮಗೆ ಟೈಮ್ ಕೊಡ್ತೀನಿ. ಆ 25 ನಿಮಿಷದಲ್ಲಿ ನೀವು ಮಿನಿಮಮ್ ಒಂದು 55 ಜನನ ನೀವು ಫಾಲೋವರ್ಸ್ನ ತೊಗೊಬೇಕು. ಆ ಒಂದು ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡ್ಕೊಂತು ಅಂತಂದರೆ ನನಗೆ 500 ಗಿವ್ ಅವೇ ಕೊಡ್ತೀನಿ. ಸೆಕೆಂಡ್ ಚಾಲೆಂಜ್ಗೂ ಕೂಡ 500 ನನಗೆ ಗಿವ್ ಅವೇ ಕೊಡ್ತೀನಿ. ಸೆಕೆಂಡ್ ಚಾಲೆಂಜ್ ಮಾಡಬೇಕಂತ ಅಂದರೆ ನೀವು ಫಸ್ಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಈ ಚಾಲೆಂಜ್ಗೆ ರೆಡಿ ಇದೆ? ಓಕೆ. ಸೊ ಓಕೆ, ಈಗ ಟೈಮ್ ಬಂದುಬಿಟ್ಟು 11:24, 25ರಿಂದ ನಿಮ್ಮ ಟೈಮ್ ಶುರು ಆಗುತ್ತೆ. ಆ್ಯಕ್ಟಿವ್ ಆಗಿ ಮೊದಲನೇ ವಿಡಿಯೋ ಪಬ್ಲಿಕಲ್ಲಿ ಮಾಡ್ತಾ ಇರೋದು ಆ್ಯಕ್ಟಿವ್ ಆಗಿದೆ. ಹೆಸರೇನಿಡೋದು? ಸೊ ಹೆಸರು ಕೂಡ ಈಗ ನಿಮ್ಗೆ ಇಷ್ಟ ಆಗಿದ್ದೇ ಇರಬೇಕು. ಯಾವ್ದು ಹೇಳಕ್ಕೆ ಟ್ರೈ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಇದೆಯಾ? ಇಲ್ಲ, ಮೊದಲನೇವರು ಇನ್ಸ್ಟಾಗ್ರಾಮೇ ಇಲ್ಲ. ಸೊ ಫೈನಲಿ ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ. ಈ ಕ್ಷಣ ಶುರು ಆಗಿದೆ. ಸೊ ಅಂತೂ ಇಬ್ಬರು ಸಿಕ್ಬಿಟ್ರು ಫಾಲೋವರ್ಸು. ಆದಷ್ಟು ಬೇಗ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಬರೀ ಡೌಗಳು. 6 ನಿಮಿಷ ಆಗಿದೆ. 6 ನಿಮಿಷದಲ್ಲಿ 3 ಜನ ಫಾಲೋವರ್ಸ್ ಮಾತ್ರ ತಗೊಂಡಿದ್ದಾರೆ. ಸೊ ನೋಡೋಣ ಇನ್ನು ಏನೇನಾಗುತ್ತೆ. ಸೊ ಅನ್ಸುತ್ತೆ. ಬನ್ನಿ ಫಾಲೋ ಮಾಡಿ. 50 ಫಾಲೋವರ್ಸ್ ಮಾಡತ್ತಾರ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ? ಎಲ್ಲ ಫ್ರೀಡ್ಸ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ವ? ಒಂದು ಚಾಲೆಂಜ್ ಇತ್ತು ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ ಫಾಲೋವರ್ಸ್ ಮಾಡಬೇಕು. ಅಲ್ಲೊಬ್ರು ನಿಂತೀರ ನೋಡಿ, ಪಿಂಕ್ ಟಿ ಶರ್ಟ್. ಸೊ ಇದನ್ನು ಒಂದು ಪಾಯಿಂಟ್ ನಾನೇ ತೊಗೊತಿದ್ದೀನಿ ಆ್ಯಕ್ಚುಲಿ. ಅಣ್ಣ ನಮಸ್ಕಾರ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ವಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ, ಹೊಸದಾಗಿ ಓಪನ್ ಮಾಡಿ 25 ಮಿನಿಟ್ಸಲ್ಲಿ 50 ಫಾಲೋವರ್ಸ್ ಮಾಡಬೇಕು. ಸೊ ಆ ಗ್ಯಾಪಲ್ಲಿ ನನಗೊಂದು ಚಾಲೆಂಜ್ ಓಪನ್ ಆಗಿದೆ. ಅಣ್ಣ 11 ಫಾಲೋವರ್ಸ್ ಆಗಿದ್ದಾರೆ. ಹಿಂದ್ಗಡೆನಾ? ನೀವು ಫಾಲೋ ಮಾಡ್ಬೋದಾ? ಸೊ ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೆ. ಥ್ಯಾಂಕ್ ಯು. ಕ್ರಿಯೇಟಿವ್ ಬ್ಲಾಗರ್ ಅಂತ ಇದೆ. ಈ ಬಿಸಿಲಲ್ಲೂ ಕೂಡ ಹೆವಿ ಎಫರ್ಟ್ ಆಗ್ತಾ ಇದೆ. ಬ್ಲಾಗರ್. ಸೊ ಗೆಲ್ಬೋದಾ ನನಗೆ ಗೊತ್ತಿಲ್ಲ. CREATIV ಇನ್ಸ್ಟಾಗ್ರಾಮ್లో ಚಾಲೆಂಜ್. ಫೈನಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೇಲೆ ಫಾಲೋವರ್ಸ್ನ ತೊಗೊಳೋದು ಭಾಳ ಇನ್ಸ್ಟಾಗ್ರಾಮ್ ಉಂಟಾ? ಸೊ ನಾವು ಕೊಟ್ಟಿರೋ ಟೈಮಿಂಗ್ಸಲ್ಲಿ ಆಗಲಿ 7 ನಿಮಿಷ ಕಳೆದೋಯ್ತು. ಉಂಟಾ? ഞങ്ങളുടെ ഒരു ID ഫോളോ ആക്കോടെ. പുതിയ ID ക്രിയേറ്റ് ആക്കിയിട്ട് ഞങ്ങൾ ചാലഞ്ച് അക്സെപ്റ്റ് ആക്കിയിട്ട് ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಹಾಕೋದು. ನಾವು 50 ಫಾಲೋವರ್ಸ್ ಗೇನ್ ಹಾಕಿ ನಮಗೇನು ಫಾಲೋ ഇപ്പോൾ നാളെ ആളായിട്ട് ಅಕ್ಸೆಪ್ಟ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದೆ. ഞാൻ ആക്കോടെ ഇൻസ്റ്റാഗ്രാമിൽ ഫോളോ ഇത് ഞങ്ങൾ പുതിയ അങ്ങനെ ചാലഞ്ച് തന്നെ ഇടണക്ക് 50. ನಾನು ಅಂದ್ಕೊಂಡೆ ಶಾಪ್ಗೆ ಹೋದವರೆಲ್ಲ ಅವ್ರು ಕ್ಲೋಸ್ ಇದ್ದಾರೆ ಅಂತ, ಬಟ್ ಅವರೆಲ್ಲ ಸ್ಟ್ರೇಂಜರ್ಸ್ ಅಂತೆ. ಸೊ ಅವ್ರಿಗೆ ಯಾರಂತಾನೆ ಗೊತ್ತಿಲ್ಲ, ಬಟ್ ಆ ಲ್ಯಾಂಗ್ವೇಜಲ್ಲಿ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬನ್ನಿ. ಸೈಲೆನ್ಸ್. ಸೊ ಇನ್ನೊಬ್ಬ ಈ ವ್ಯಕ್ತಿ ತುಂಬ ಅರ್ಜೆಂಟಲ್ಲಿದ್ದಾರೆ. ಮೊಬೈಲ್ ತೆಗಿ, ಪಟ್ಟ ಮೊಬೈಲ್ ತಪ್ಪಿ ಈ ಥರ ಸಿಚುವೇಶನ್ ಸಿಕ್ಕಾಕೊಂಡು ನೋಟೋರು ವಿಡಿಯೋ ಅವರು ಏನು ಮಾಡ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಸೊ ನನ್ನ ಮಾತು ಕೇಳ್ಬಾರ ಅಂತ ಈಗ ಇದನ್ನು ಹಾಕ್ಕೊಂಡಿದ್ದಾರೆ. ಇದು ಹಾಕ್ಕೊಂಡ್ರೆ ಮಾತು ಕೇಳಿಸಲ್ಲ ಅವರಿಗೆ. ಉದ್ದ ಬಿಟ್ಟಿಯಲ್ಲ ಕೂದಲು. ಸೊ ಇವ್ರು ನಿಮಗೆ ಗೊತ್ತಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲೆಲ್ಲ. ಬ್ರೋ ನಿಮ್ಮದೊಂದು ಐಡಿ ಒಂದು ಹೇಳ್ಬಿಡಿ. ರಂಜನ್ ಎದಾರಿಪುರ ಅಂತ ಇದೆ. ಕಬಡ್ಡಿ ಆ್ಯಕ್ಚುಲಿ ಕ್ರಿಯೇಟಿವ್ ಲಾಗರ್. ಸೊ ನಿಮ್ಮ ಹಳೆಯ ದೋಸ್ತರನ್ನೆಲ್ಲ ಹಾಕ್ಕೊಂಡು ಏನು ಅನಿಸ್ತಾ ಇದೆ ಅಂದರೆ? ಇವನಾ ಜೂನಿಯರು, ಒಳ್ಳೆ ಹುಡುಗ, NSS ಕ್ಯಾಂಪಲ್ಲಿ ಒಳ್ಳೆ ನಿದ್ದೆ ಮಾಡಿದ್ದ. ಹೇಳ ಯಾವ್ದಾ? ಕ್ರಿಯೇಟಿವ್ ಲಾಗರ್ ಅಂತ ಫ್ರಂಟ್ ಮೇಲ್ಗಡೆ ಬರುತ್ತೆ. ನೀನೇ
ಜನ ಕಾಣಿಸ್ತಿಲ್ವೋ ಇಲ್ಲ ಜನ ಇದ್ರು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ವೋ ಕ್ವೈಟ್ ಮಾಡ್ತೀನಿ ನಾನು. 13 ಜನ ಆಗಿದ್ದಾರೆ ಅಷ್ಟೇ. ಚಪ್ಪಲಿ ಅಂಗಡಿ ಹಣ್ಣಿನ ಅಂಗಡಿ, ಚಪ್ಪಲಿ ಅಂಗಡಿ ಹಣ್ಣಿನ ಅಂಗಡಿ ಅವ್ರದ್ದು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿದೆ. ಸೇಮ್ ಕಾನ್ವರ್ಸೇಷನ್. ನಿಮ್ಮ ಲಾಸ್ಟ್ 3 minutes ಏನು ಜಾಸ್ತಿ ಅಂದರೆ ಇಬ್ಬರು ಆಗ್ಬೋದು ಅಷ್ಟೇ. ಫೈನಲಿ ಮತ್ತೊಂದು ಕಬ್ಬಿಕೋಣ ಅಂತ ಹೇಳಿ. ಸೊ ಅವರು ಬ್ಯುಸಿ ಇದ್ದಾರೆ ಅಂತ ನಾನು ಬಂದೀನಿ. ಹಾಯ್ ಬ್ರೋ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ನೀವು? ಹಾಂ, ನಮ್ಮದು ಅಕೌಂಟ್ ಹೊಸದು, ಫಾಲೋ ಮಾಡ್ಲಿಕ್ಕಾಗುತ್ತೆ ಈಗ ಬಿಸಿ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳೋ, ಹೊಸ ಅಕೌಂಟ್ ಮಾಡಿದ್ವಿ, ಚಾಲೆಂಜ್ ಕೊಟ್ಟಿದ್ದಾರೆ. ಇಲ್ಲ, ಟೈಮ್ ಹೋಗಿತ್ತಲ್ಲ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದು ಕರೆಕ್ಟು, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಟ್ರೈ ಮಾಡಿದೆ, ನನ್ನ ಆಗಷ್ಟು ಟ್ರೈ ಮಾಡಿದೆ. ಸಾಕಷ್ಟು ಎಫರ್ಟ್ನ ಹಾಕಿದ್ದಾರೆ. ಸೊ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿರೋರು ಗೊತ್ತಿದ್ದವರು ಫಸ್ಟ್ ಟೈಮ್ ಸ್ಟ್ರೇಂಜರ್ ಹತ್ರ ಮಾತಾಡಿದ್ದು ಜಾಸ್ತಿ. ಐ ಥಿಂಕ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಹೆದರುವಂಥ ಪರ್ಸನ್. ಸೊ ಫ್ರೀಯಾಗಿ ಮಾತಾಡಿದ್ವಿ. ಸೊ ಸ್ಟ್ರೇಂಜರ್ಸ್ ಅಕ್ಸೆಪ್ಟೆಡ್ ಬಟ್ ನಾಟ್ ಕಂಪ್ಲೀಟೆಡ್. ಬಟ್ ಓಕೆ, ನಿಮ್ಗೆ ಕೊಟ್ಟಿರೋ ಟೈಮಿಂಗ್ಸ್ ಮುಗಿದೋಯ್ತು. ಬಟ್ ನಿಮ್ಮ ಎಫರ್ಟ್ಗೆ ಮೆಚ್ಚಲೇಬೇಕು. ಯಾಕೆ ಅಂತ ಅಂದರೆ ಆ ಒಂದು ಮಿನಿಟ್ಸಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡಿದ್ದೀರಾ, ಇಲ್ಲ ಅಂತ ಅಲ್ಲ. ಇನ್ನೊಂದು ಚಾಲೆಂಜ್ ತೊಗೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಸ್ಟೆಪ್ ಮಾಡಿದರೆ ಮಾತ್ರ ಸೆಕೆಂಡ್ ಸ್ಟೆಪ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಸೊ ಕಾಲೇಜೆಲ್ಲ ಕ್ಲೋಸ್ ಇತ್ತು. ಸೊ ಹಾಗಾಗಿ 500 ಜೊತೆ 1000 ಸೇರಿಸಿ ನಾನು ಕೊಡ್ತೀನಿ. ಸಿಂಪಲ್ ಚಾಲೆಂಜ್. ಒಂದು ಹೋಟೆಲ್ಗೆ ಹೋಗಬೇಕು. ಸೊ ಸ್ಟ್ರೇಂಜರ್ಸ್ ಆಗಿ ನೀವು ಹೋಗಬೇಕು. ಸೊ ಇರೋ ಒಂದು ಕಾನ್ಸೆಪ್ಟ್ನ ಹೇಳಬೇಕು. ನೀವು ಊಟ ಮಾಡಬೇಕು. ಜ್ಯೂಸ್ ಅಪ್ ಕೊಟ್ಟರೆ ಮಾಡ್ಬೋದು ಅನ್ಸುತ್ತೆ. ಏನು ಮಾಡೋಣ ಖಂಡಿತ. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಮ್ಮ ಚಾಲೆಂಜರ್ಗೆ ಕೊಟ್ಟಿದ್ದೀನಿ ನಾನು. ಸೊ ಫ್ರೀಯಾಗಿ ಹೋಗ್ಬಿಟ್ಟು ಊಟ ಮಾಡಬೇಕು. ನನಗೂ ತುಂಬ ಹೊಟ್ಟೆ ಹಸಿದೆ. ಅವ್ರಿಗೆ ಫ್ರೀ ಕೊಟ್ಟರೆ ನಾವು ಆ ಗ್ಯಾಪಲ್ಲಿ ಉಣ್ಬೇಕು ಅಷ್ಟೇ. ಶಬರಿ ಹೋಟೆಲ್ಗೆ ನಾವು ಬಂದಿದ್ದೀವಿ ಈಗ. ಸೊ ಫೈನಲಿ ಊಟ ಸಿಗತ್ತೆ ಇಲ್ಲ ಅವ್ರು ನೋಡೋಣ ಬನ್ನಿ. ನೀನ್ ಗೆದ್ರೆ ತಾನೇ. ಆಕ್ಸೆಪ್ಟ್ ಮಾಡಿಬಿಟ್ರಲ್ಲ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಫ್ರೆಂಡ್ಸು. ಅವ್ರಿಗೆ ಲಾಸ್ಟಿಗೆ ಕ್ರೆಡಿಟ್ ಕೊಡಲೇಬೇಕು. ಚಾಲೆಂಜ್ ಅಂತ ತಕ್ಷಣ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು. ಫ್ರೀಯಾಗಿ ಊಟ ಮಾಡ್ತಾರೆ. ಅದು ನಾವು ಬೇರೆಯವ್ರ ಹತ್ರ ಕೇಳಿ. ಸೊ ಫೈನಲಿ 1ರಲ್ಲಿ 2 ಅಂತೂ ಚಾಲೆಂಜ್ನ ಕಂಪ್ಲೀಟ್ ಮಾಡೇ ಬಿಟ್ರು ನಮ್ಮ ಮುಸ್ತಫ್ ಬ್ರೋ ಅವರು. ಸೊ ಕೇಳಲೇಬೇಕು, ಹೇಗಿತ್ತು ಈ ಚಾಲೆಂಜ್? ಮತ್ತೆ ಏನಾದರೂ ಬರ್ತೀರಾ ಪಾರ್ಟ್ 2 ಅಲ್ಲಿ? ಹೇಳಿ. ಮೊದಲನೇ ಚಾಲೆಂಜ್ ತಗೊಂಡಿದ್ದೇನೋ ಜೋಶಲ್ಲಿ ಅಂತಲ್ಲ, ಟ್ರೈ ಮಾಡೋಣ ಅಂತ ತಗೊಂಡೆ. ಬಟ್ ಕಂಪ್ಲೀಟ್ ಆಗಿಲ್ಲ. ಎರಡನೇದು ಒಂದು ಸಣ್ಣ ಕಾನ್ಫಿಡೆನ್ಸ್ ಮೇಲೆ ತಗೊಂಡೆ ಮಾಡ್ಬೋದು ಅಂತ. ಬಟ್ ಮೊದಲನೇ ಹೋದ ತಕ್ಷಣವೇ ವರ್ಕೌಟ್ ಆಯಿತು. ಅವರೇನೋ ಏನು ನಾನು ನೋಡಿ ಪಾಪ ಅಂದ್ಕೊಂಡ್ರು ಇಲ್ಲ ಏನು ಅಂದ್ಕೊಂಡ್ರು ಗೊತ್ತಿಲ್ಲ, ಕೇಳಿದ ತಕ್ಷಣ ಕೊಟ್ಟರು. ತುಂಬ ಒಳ್ಳೆ ಮನಸ್ಸು ಅವ್ರದ್ದು. ಆ್ಯಕ್ಚುಲಿ ಅವ್ರಿಗೊಂದು ಥ್ಯಾಂಕ್ಸ್. ಆ್ಯಕ್ಚುಲಿ 70 ರೂಪಾಯಿ ಊಟ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಮನಸ್ಸು ಅವ್ರದ್ದು. ಹೌದೌದು, ಒಳ್ಳೆ ಮನಸ್ಸು ಆ್ಯಕ್ಚುಲಿ. ಸೊ ನಾನು ನುಡಿದಂತೆ ನಡಿಲೇಬೇಕು. ಆ್ಯಕ್ಚುಲಿ ನಾನು ಹೇಳ್ದಂಗೆ ಫಸ್ಟ್ ಇದಕ್ಕೆ 500 ಕೊಡ್ತೀನಿ ಅಂದಿದೆ, ಸೆಕೆಂಡ್ ಅದಕ್ಕೂ 500 ಕೊಡ್ತೀನಿ ಅಂತ ಹೇಳಿದೆ. ಬಟ್ ನನ್ನ ಫಸ್ಟ್ ಚಾಲೆಂಜ್ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಬಿಡೋಕ್ಕೆ ಚಾನ್ಸೇ ಇಲ್ಲ. ಸೊ ನನ್ನ ಪ್ರಯತ್ನ, ಈ ಒಂದು ಪ್ರಯತ್ನಕ್ಕೆ ನೀವು ಇವತ್ತು ನನ್ನ ಜೊತೆಗೂಡಿ ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀರಾ. ಸೊ ನನ್ನ ಲೆಕ್ಕದಲ್ಲಿ ಇವತ್ತು ನೀವು ಪೂರ ಚಾಲೆಂಜ್ ಕಂಪ್ಲೀಟ್ ಮಾಡ್ದಂಗೆ ಲೆಕ್ಕ. ಸೊ ನನ್ನ ಕಡೆಯಿಂದ ಈ 1000 ರೂಪೀಸ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಚಾಲೆಂಜ್ ಕಂಪ್ಲೀಟ್ ಮಾಡದೇ ಇರೋ ದೊಡ್ಡ ಮನಸ್ಸಿಂದ 1000 ಕೊಟ್ಟಿದ್ದಾರೆ. ಸೊ ಇದೇ ಥರ ನೆಕ್ಸ್ಟು ಯಾವ ಥರ ಚಾಲೆಂಜ್ ಮಾಡಬೇಕಂತ ನೀವೇ ಹೇಳಿ. ನೆಕ್ಸ್ಟ್ ಯಾರನ್ನ ಕರೆಸ್ಬೇಕಂತಲೂ ನೀವೇ ಹೇಳಿ. ಇದೇ ಥರ ವೀಡಿಯೋಸ್ ಬೇಕಂತ ಅಂದರೆ ಈ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಷ್ಟೇ.